ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಹಾಗೆ ಏನಾದರೂ ಫ್ರೈ ಮಾಡೋದಕ್ಕೆ ಅಂತ ಒಂದೊಂದಕ್ಕೆ ಒಂದೊಂದು ಹೆಂಚನ್ನು ಇಟ್ಕೊಂಡು ಬಿಟ್ಟಿರ್ತೀವಿ. ಆದರೆ ಈ ಹೆಂಚನ್ನು ಒಂದ್ರ ಮೇಲೆ ಒಂದು ಇಟ್ಟಾಗ ಸ್ಕ್ರ್ಯಾಚಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ತಗೊಳ್ಳುವಾಗ ಕೂಡ ತುಂಬಾ ಕಷ್ಟ ಆಗುತ್ತೆ. ಇದನ್ನು ನೀಟಾಗಿ ಆರ್ಗನೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿಯಾದಂಥ ಒಂದು ಸ್ಟೀಲ್ ಸ್ಟ್ಯಾಂಡ್ ಎಲ್ಲ ನೀವು ನೋಡಿರ್ಬೋದು. ಇದರಲ್ಲಿ ನಾವು ತಟ್ಟೆಗಳು, ಪ್ಲೇಟ್ಗಳನ್ನ ಜೋಡಿಸ್ತೀವಿ. ಇದರಲ್ಲಿ ಕೂಡ ನಾವು ಹೆಂಚನ್ನು ನೀಟಾಗಿ ಜೋಡಿಸ್ಕೊಂಡು ಅದನ್ನು ಸ್ಕ್ರ್ಯಾಚಸ್ ಆಗದೆ ರೀತಿ ಹುಷಾರಾಗಿ ಇಟ್ಕೋಬೋದು. ಈ ಸ್ಟ್ಯಾಂಡಿನ ಲಿಂಕನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಒಂದ್ಸರಿ ಚೆಕ್ ಮಾಡಿ. ಅದರಿಂದ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ನೋಡಿ, ನೀವೇ ನೋಡ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಹೆಂಚನ್ನೆಲ್ಲ ಜೋಡಿಸಿದ್ದಾಗಿದೆ, ಕಮ್ಮಿ ಜಾಗ ಇಡಿಸಿದೆ. ಹಾಗೆ ಇದನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳುವಾಗ ನೀಟಾಗೆ ತೊಗೋಬೋದು. ಬಿಸಿದನ್ನಿಟ್ಟಾಗ ಕೂಡ ತೊಂದರೆ ಆಗಲ್ಲ ಅಲ್ವಾ. ಥ್ಯಾಂಕ್ ಯು.